ಬಹಳ ಒಂದು ಸಂತೋಷ ದಿನ ಅಂದರೆ ಈ ದಿನ ಮರೆಯಲಾಗದ. ಈ ಊರನ್ನು ನಾನು ಬಿಟ್ಟು 30 ವರ್ಷಗಳ ಕಾಲ ಆಯಿತು. 30 ವರ್ಷ ದೇಶ ಸೇವೆಯನ್ನು ಮಾಡಿ ನಾನಿವತ್ತು ಇದೇ ಕಡಬ ತಾಲೂಕಿಗೆ ಬಂದು ನಿಮ್ಮೆಲ್ಲರ ಈ ಒಂದು ಗೌರವ, ಈ ಒಂದು ಸನ್ಮಾನವನ್ನು ಸ್ವೀಕರಿಸೋದು ನಾನು ನಿಜವಾಗಿ ಮರೆಯಲಾಗದಂತ ಒಂದು ವಿಷಯ ಇದೆ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾಥಮಿಕ ಶಾಲೆ ಕರ್ಮೈಯಲ್ಲಿ ಮುಗಿಸಿ ನನ್ನ ಪ್ರೌಢ ಶಿಕ್ಷಣವನ್ನು ಟಿ ಗೋಪಾಲಕೃಷ್ಣ ಪ್ರೌಢಶಾಲೆ ವಿದ್ಯಾಲಯದಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಕುಕಿಸ್ಪೇಶ್ವರ ಕಾಲೇಜಿನಲ್ಲಿ ಮುಗಿಸಿ 93ನೇ ಇಸವಿಯಲ್ಲಿ ನಾನು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ನಂತರ ನಾನು 8 ತಿಂಗಳ ಕಾಲ ನನ್ನ ಟ್ರೈನಿಂಗ್ ಅನ್ನು ಮದ್ರಾಸ್ ರೆಜಿಮೆಂಟ್ ಸೆಂಟರ್ ವೆಲ್ಲಿಂಗ್ಟನ್ ಇಲ್ಲಿ ಮುಗಿಸಿದೆ. ನಂತರ 94ನೇ ಇಸವಿಯಿಂದ 98ನೇ ಇಸವಿ ತನಕ ನಾನು ಮದ್ರಾಸ್ ರೆಜಿಮೆಂಟ್ ಸೆಂಟರ್ ಅಲ್ಲಿ ಒಂದು ಉನ್ನತ ಲೆವೆಲ್ನ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೆಸರುವಾಸಿಯಾದೆ. ತಮಿಳುನಾಡು ಸ್ಟೇಟಲ್ಲಿ ಗೋಲ್ಡ್ ಮೆಡಲ್, 96 ಕಲ್ಕತ್ತಾ ನ್ಯಾಷನಲ್ ಸಿಲ್ವರ್ ಮೆಡಲ್, ಆರ್ಮಿ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಸಿಲ್ವರ್ ಮೆಡಲ್, ಈ ತರ ಪದಕಗಳನ್ನು ಗೆದ್ದುಕೊಂಡೆ. 99ನಲ್ಲಿ ಕಾರ್ಗಿಲ್ ಯುದ್ಧ ನಡೆಯುವಾಗ ಈ ನಾವಿರುವ ಸ್ಪೋರ್ಟ್ಸ್ ಕಂಪನಿಯನ್ನು ಡಿಸ್ಪ್ಯಾಚ್ ಮಾಡಿಬಿಟ್ರು. ನಮಗೆ ಡ್ಯೂಟಿ ಮುಖಾಂತರ ಕಾರ್ಗಿಲ್ಗೆ ಹೋಗಲೇಬೇಕಾಗಿತ್ತು. ಸೊ ನಿಮ್ಮೆಲ್ಲ ಆಶೀರ್ವಾದದಿಂದ ಕಾರ್ಗಿಲ್ನಲ್ಲಿ ನಡೆಯುವ ಯುದ್ಧದಲ್ಲಿಯೂ ನಾವು ಪಾಲ್ಗೊಂಡು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅಂದರೆ ಅದು ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬಾ ಕಾರಣವಾಗಿದೆ. ನಂತರ ನಾನು ನನ್ನ ಸೇವೆಯನ್ನು ಉರಿ ಗ್ಲೇಷಿಯರ್, ಲೇಹ್ ಲದಾಖ್, ಅರುಣಾಚಲ್ ಪ್ರದೇಶ್, ರಾಷ್ಟ್ರೀಯ ರೈಫಲ್, ರಜೋರಿ ಇಂಥ ಪ್ಲೇಸ್ಗಳಲ್ಲಿ ಕಠಿಣವಾದ ಪ್ಲೇಸಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಮಾತಾಡೋದು ತುಂಬಾ ಸುಲಭದ ವಿಷಯ. ಭಾರತೀಯ ಸೇನೆಗೆ ಹೋಗಿದ್ದಾರೆ, ಅವರಿಗೆ ಏನು ತೊಂದರೆ ಇಲ್ಲ ಅಂತ. ಬಟ್ ನಮಗೆ ಗೊತ್ತಿರುತ್ತದೆ ನಮ್ಮ ಕಷ್ಟ ಅಲ್ಲಿ ಏನಿರುತ್ತದೆ. ಅಂದರೆ ನಾವು ಅಲ್ಲಿ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ನಾವು ಅಲ್ಲಿ ಕೆಲಸವನ್ನ ಮಾಡುತ್ತೇವೆ. ನಮ್ಮಲ್ಲಿ ಯಾವ ಜಾತಿ ಭೇದ ಮತ ಭಾವ ಎಂಬುದು ಅಲ್ಲಿ ಇರೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇರುತ್ತೇವೆ. ಇದು ಭಾರತೀಯ ಸೇನದ ಒಂದು ಒಗ್ಗಟ್ಟಿನ ಮಾತು. ಆನಂತರ ನಾನು ನನ್ನ ಲಾಸ್ಟ್ ಸರ್ವಿಸ್ ಅನ್ನು ಇತ್ತೀಚೆಗೆ ನವೆಂಬರ್ನಲ್ಲಿ ಅರುಣಾಚಲ್ ಪ್ರದೇಶ್ ಹೈಲಾಂಗ್ಗೆ ಹೋಗಿ ಅಲ್ಲಿಂದ ರಿಟೈರ್ಮೆಂಟ್ ಆಗಲಿಕ್ಕೆ ವೆಲ್ಲಿಂಗ್ಟನ್ಗೆ ಬಂದು 31 ಡಿಸೆಂಬರ್ಗೆ ರಿಟೈರ್ಮೆಂಟ್ ಆದ. ಸೊ ಬಹಳ ಸಂತೋಷದ ದಿನ. ತಾವೆಲ್ಲರೂ ಈ ಒಂದು ಗೌರವವನ್ನು ನನಗೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲರಿಗೂ ನಾನು ತುಂಬಾ ಧನ್ಯವಾದಗಳು, ಥ್ಯಾಂಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಅದೇ ಥರ ತಾವೆಲ್ಲರಲ್ಲಿ ನನ್ನದೊಂದು ದೊಡ್ಡ ರಿಕ್ವೆಸ್ಟ್ ಅಂದರೆ ತಾವುಗಳು ಕೂಡ ತಮ್ಮ ಮಕ್ಕಳನ್ನ ಭಾರತೀಯ ಸೇನೆಗೆ ಹೋಗಲು ಪ್ರೇರಿಸಲೇಬೇಕು. ಒಂದು ಸಲ ಈಗ ನಮ್ಮ ತರ 28, 24, 30 ಸರ್ವಿಸ್ ಮಾಡಬೇಕು ಅಂತ ಇಲ್ಲ. 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅಗ್ನಿಪಥ್, ಇದಕ್ಕೆ ನನ್ನ ಪ್ರೋತ್ಸಾಹ ಯಾವಾಗಲೂ ಇದ್ದೇ ಇರ್ತದೆ. ನಿಮಗೂ ಒಂದು ಗೌರವ ಇರ್ತದೆ ಹೋಗಿ ಕಲಿಸೋದು. ಸೊ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿನ ಒಂದು ಟ್ರೈನಿಂಗ್ ಸ್ಕೂಲ್ ತರ ಓಪನ್ ಮಾಡಿ ಫ್ರೀಯಾಗಿ ಇಂಟ್ರೆಸ್ಟ್ ಇರುವ ಮಕ್ಕಳಿಗೆ ಟ್ರೈನಿಂಗ್ ಕೊಡೋಕೆ ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಅದು 2 ತಿಂಗಳ ನಂತರ ಯಾವ ಉಚಿತ ಟ್ರೈನಿಂಗ್ ಅನ್ನು ನಾನು ಒದಗಿಸುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನನ್ನನ್ನು ಸ್ವಾಗತಿಸೋಕ್ಕೆ ಧನ್ಯವಾದವನ್ನು ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್. बोलो भारत माता की जय, बोलो भारत माता की जय।